ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಸ್ವಕ್ಷೇತ್ರ ಕನಕಪುರದಲ್ಲಿ ಇವತ್ತಿನಿಂದ 5 ದಿನಗಳ ಕಾಲ ಕನಕೋತ್ಸವ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದ್ದು, ಕಾರ್ಯಕ್ರಮದ ಅಂಗವಾಗಿ ಇವತ್ತು ನಡೆದ ಗ್ರಾಮ ದೇವತೆಗಳ ಮೆರವಣಿಗೆ ಎಲ್ಲರ ಗಮನ ಸೆಳೆಯಿತು. ಡಿಸಿಎಂ ಡಿಕೆ ಶಿವಕುಮಾರ್ ಸ್ವಕ್ಷೇತ್ರ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಕನಕಪುರ ಕ್ಷೇತ್ರದಲ್ಲಿ ಕನಕೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಗ್ರಾಮೀಣ ಪ್ರತಿಭೆಗಳನ್ನ ಗುರುತಿಸೋ ನಿಟ್ಟಿನಲ್ಲಿ ಇಂದಿನಿಂದ 5 ದಿನಗಳ ಕಾಲ ಕನಕಪುರ ಕ್ಷೇತ್ರದಲ್ಲಿ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಕನಕೋತ್ಸವ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಇವತ್ತು ಮೊದಲ ದಿನ ಕನಕಪುರ ನಗರದಲ್ಲಿ ನಡೆದ ಕಲಾ ತಂಡಗಳು ಗ್ರಾಮ ದೇವತೆಗಳ ಮೆರವಣಿಗೆ ಗಮನ ಸೆಳೆಯಿತು. ಇಡೀ ತಾಲೂಕಿನ ಎಲ್ಲ ಗ್ರಾಮಗಳ ಗ್ರಾಮ ದೇವತೆಗಳು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ವು. ಈ ಒಂದು ಮೆರವಣಿಗೆಗೆ ವಿವಿಧ ಕಲಾ ತಂಡಗಳು ಕೂಡ ಸಾಥ್ ನೀಡಿದ್ವು. ಇನ್ನು ಜಂಬೂ ಸವಾರಿ ಮಾದರಿಯಲ್ಲಿ ತಾಯಿ ಕಬ್ಬಾಳಮ್ಮ ದೇವಿಯನ್ನ ಹೊತ್ತು ಆನೆ ಸಾಗಿತ್ತು. ತಾಯಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಡಿಸಿಎಂ ಚಾಲನೆ ನೀಡಿದ್ರು. ಕನಕಪುರದ ಉತ್ಸವ ಕನಕೋತ್ಸವ ಇದು ಎಲ್ಲ ಗ್ರಾಮ ದೇವತೆಗಳು ಇಲ್ಲಿ ಮೆರವಣಿಗೆ. ಕಬ್ಬಾಳಮ್ಮ ತಾಯಿ ಆನೆಯಲ್ಲಿ ಮೆರವಣಿಗೆ ಆಗಿದ್ದಾಳೆ. ಎಲ್ಲ ಧರ್ಮ, ಎಲ್ಲ ಜಾತಿ, ಎಲ್ಲ ಸಂಸ್ಕೃತಿ, ಎಲ್ಲ ಜನಾಂಗ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇವೆ. ನಾವು ಪ್ರತಿ ವರ್ಷನೂ ಬಹಳ ವಿಶೇಷವಾಗಿ ನಾವು ಮಾಡ್ತಾ ಇದ್ದೀವಿ. ಕಾರ್ಯಕ್ರಮದಲ್ಲಿ ಮಾಜಿ ಸಂಸದ ಡಿಕೆ ಸುರೇಶ್, ಶಾಸಕರಾದ ಶಿವಣ್ಣ, ಶ್ರೀನಿವಾಸ್, ಎಂಎಲ್ಸಿಗಳಾದ ಎಸ್ ರವಿ, ದಿನೇಶ್ ಗೂಳಿಗೌಡ ಹಾಗೂ ಹಲವು ಸ್ವಾಮೀಜಿಗಳು ಭಾಗವಹಿಸಿದ್ರು. ಇನ್ನು ಗ್ರಾಮ ದೇವತೆಗಳ ಮೆರವಣಿಗೆಗೂ ಮೊದಲು ಮುನ್ಸಿಪಲ್ ಮೈದಾನದಲ್ಲಿ ಯೋಗಾಸನ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಸಾವಿರಾರು ಜನ ಕೂಡ ಪಾಲ್ಗೊಂಡಿದ್ರು. ಇದರ ಜೊತೆಗೆ ಫಲಪುಷ್ಪ ಪ್ರದರ್ಶನ, ಮತ್ಸ್ಯಾಲಯವನ್ನ ಕೂಡ ಡಿಕೆ ಶಿವಕುಮಾರ್ ಉದ್ಘಾಟನೆ ಮಾಡಿದ್ರು. ಫಲಪುಷ್ಪ ಪ್ರದರ್ಶನ ಇದೆ, ಮೀನೊಂದು ಎಕ್ಸಿಬಿಷನ್ ಕೂಡ ಇದೆ. ಸೊ ಇನ್ನು ಬೇರೆ ಬೇರೆ ಕಾರ್ಯಕ್ರಮಗಳೆಲ್ಲ ಕೂಡ ಈಗಾಗಲೇ ನಾನು ಹೇಳಿದ್ದೇನೆ. ನಮ್ಮ ಗ್ಯಾರಂಟಿ ಸಮಿತಿಯ ಎಲ್ಲ ಸದಸ್ಯರು ಕೂಡ ನಾನು ಆಹ್ವಾನಿಸಿದ್ದೇನೆ. ಅಸೆಂಬ್ಲಿ ನಡೀತಾ ಇದೆ, ಎಲ್ಲ MLAಗಳು ಕೂಡ ಟೈಮ್ ಮಾಡಿಕೊಂಡು ಬನ್ನಿ ಅಂತ ಅಲ್ಲೋಗಿ ನಾನು ರಿಕ್ವೆಸ್ಟ್ ಕೂಡ ನಾನು ಮಾಡೋರಿದ್ದೇನೆ. ಇಂದಿನಿಂದ 5 ದಿನಗಳ ಕಾಲ ಕನಕಪುರದಲ್ಲಿ ಆಯೋಜನೆ ಮಾಡಲಾಗಿರೋ ಕನಕೋತ್ಸವ ಕಾರ್ಯಕ್ರಮ ಎಲ್ಲರ ಗಮನ ಸೆಳೀತಾ ಇದೆ. ಪ್ರಶಾಂತ್ ಹುಲಿಕೆರೆ, TV9 ರಾಮನಗರ.